ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆದವರು ಇವಾಗ CIDRದು ನಾನ್ HKದು 3064 ಟೋಟಲ್ ಹುದ್ದೆಗಳೇನಿದ್ದು ಅದಕ್ಕೆ ಎಕ್ಸಾಮ್ ನಡೆಸೋದಕ್ಕೆ 25ನೇ ತಾರೀಕು ನಿಗದಿಪಡಿಸಿದ್ದಾರೆ. ಇವಾಗ ಯಾವ ಡಿಸ್ಟಿಕ್ಗೆ ನೀವು ಒಂದು ಎಕ್ಸಾಮ್ ಬರೆಯೋಕ್ಕೆ ಬಂದಿದೆ ಅದನ್ನ ನೋಡ್ಕೊಳ್ಬೋದಾಗಿದೆ. ಅದನ್ನ ಯಾವ ರೀತಿ ನೋಡ್ಕೊಳ್ಳೋದು ಅದನ್ನ ಇವಾಗ ನೋಡ್ತಾ ಹೋಗೋಣ. ಮತ್ತು ತುಂಬ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ಗಳಿದ್ದಾವೆ. ನಾನು ಮೈಸೂರು ಹಾಕಿದ್ದೆ ಆದರೆ ನಂದು ಬೆಂಗಳೂರು ಬಂದಿದೆ, ಈ ರೀತಿ ಕನ್ಫ್ಯೂಷನ್ಗಳಿದ್ದಾವೆ. ಅದೆಲ್ಲನೂ ಈ ಒಂದು ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಕೊನೆಯ ತಗೊಂಡು ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಬೋದು. KSP ಅಂತ ಸರ್ಚ್ ಮಾಡ್ಕೊಳ್ಳಿ. KSP ಅಂತ ಸರ್ಚ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಫಸ್ಟ್ ಒನ್ ಮೇಲೇ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಬನ್ನಿ 3064 ನಾನ್ KK ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾಗಿ ತೋರಿಸುತ್ತೆ. ನಾವು ಎಲ್ಲ ಡೀಟೇಲ್ಗಳನ್ನು ಅಂದರೆ ಡಿಸ್ಟಿಕ್ಗಳನ್ನು ಅಥವಾ ಯೂನಿಟ್ಗಳನ್ನು ಅಪ್ಡೇಟ್ ಮಾಡಿದ್ದೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ನೋಡೋದಂತ ಫಸ್ಟ್ ನೋಡಿಬಿಡೋಣ. ಆಮೇಲೆ ನಿಮ್ಮ ಒಂದು ಡೌಟ್ಗಳಿಗೆ ನಾನು ಸೊಲ್ಯೂಷನ್ ಕೊಡ್ತಾ ಹೋಗ್ತೀನಿ. ನನ್ನ ಅರ್ಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ಇವಾಗ ನಾನು ಇದನ್ನು ಹಾಕ್ಕೊಳ್ತೀನಿ. ಓಕೆ ಸ್ನೇಹಿತರೆ, ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇವಾಗ ಸ್ಕ್ರೋಲ್ ಡೌನ್ ಮಾಡ್ತಾ ಬರ್ತೀನಿ ನಾನು. ಇಲ್ಲಿ ರೈಟನ್ ಎಕ್ಸಾಮ್ ಅಂತ ಇದೆ ನೋಡಿ, ಇದರ ಮೇಲೆ ನೀವು ನೋಡ್ಕೊಳ್ಬೋದು. ಅಂದರೆ ಇಲ್ಲಿ ಎಲಿಜಿಬಲ್ ಸ್ಟೇಟಸ್ಸು ಯು ಆರ್ ಎಲಿಜಿಬಲ್ ಫಾರ್ ರೈಟನ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ರೈಟನ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ನಂದು ಬೆಂಗಳೂರು ಬಂದಿದೆ, ಆದರೆ ನಾನು ಅಪ್ಲಿಕೇಶನ್ ಹಾಕಿದ್ದು ಬಂದ್ಬಿಟ್ಟು ರಾಮನಗರಕ್ಕೆ ನಾನು ಅಪ್ಲಿಕೇಶನ್ ಆಗಿದ್ದೀನಿ. ನಂದು ಬೆಂಗಳೂರು ಬಂದಿದೆ. ನೋಡಿ ಸ್ನೇಹಿತರೆ, ಯಾವ ಒಂದು ಡಿಸ್ಟಿಕ್ಗೆ ಬಂದಿದೆ ನೀವು ಆ ಡಿಸ್ಟಿಕ್ಗೆ ಹೋಗಿ ಎಕ್ಸಾಮ್ನ ಬರೀಬೇಕಾಗಿರುತ್ತೆ. ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ ಯಾವುದೇ ರೀತಿ ಸ್ಕ್ಯಾಮ್ಗಳು ನಡೀಬಾರ್ದು, ಅಂದರೆ ಯಾವುದೇ ರೀತಿಯ ಒಂದು ಇನ್ಫ್ಲೂಯೆನ್ಸ್ಗಳು ನಡೀಬಾರ್ದು ಅಂತೇಳಿ ಈ ರೀತಿ ಮಾಡ್ತಾ ಹೋಗ್ತಾರೆ. ಯಾರು ಹೆದರೋ ಅವಶ್ಯಕತೆ ಇಲ್ಲ. ನೀವು ಬೆಂಗಳೂರು ಹೋಗಿ ಎಕ್ಸಾಮ್ ಬರೆದು ಸಹ ನೀವು ರಾಮನಗರಕ್ಕೆ ಒಂದು ಕನ್ಸಿಡರ್ ಆಗ್ತೀರಾ. ಅಂದರೆ ರಾಮನಗರ ಡಿಸ್ಟಿಕ್ಗೆ ನೀವು ಏನಾದರೂ ಎಕ್ಸಾಮ್ ಬರೋದು ಸೆಲೆಕ್ಟ್ ಆದರೆ ರಾಮನಗರ ಡಿಸ್ಟಿಕ್ಗೆ ನೀವು ಒಂದು ಸೆಲೆಕ್ಟ್ ಆಗ್ತೀರಾ. ನಾನು ಇವಾಗ ಎಕ್ಸಾಂಪಲ್ ಆಗಿ ಆ ರೀತಿ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಡೀಟೇಲ್ನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನಂಬರು ಮತ್ತು ರೈಟನ್ ಎಕ್ಸಾಮಿನೇಷನ್ ಡೇಟು ಅದೆಲ್ಲನೂ ಕೊಟ್ಟಿದ್ದಾರೆ. ಮತ್ತು ರೋಲ್ ನಂಬರ್ ಮತ್ತು ಒಂದು ಎಕ್ಸಾಮ್ ಸೆಂಟರನ್ನು ನೀವು ಏನು 25ನೇ ತಾರೀಕು ಒಂದು ಹಾಲ್ ಟಿಕೆಟನ್ನು ಬಿಡ್ತಾರೆ, ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ, ಅದರಲ್ಲಿ ಅವರು ಮೆನ್ಷನ್ ಮಾಡ್ತಾರೆ. ಇವಾಗ ಅವರು ಪೂರ್ತಿ ಅಡ್ರೆಸ್ಸನ್ನು ಕೊಡೋದಿಲ್ಲ, ಬರೀ ಇದು ಬೆಂಗಳೂರು ಡಿಸ್ಟಿಕ್ ಅಂದರೆ ನೀವು ಯಾವ ಒಂದು ಡಿಸ್ಟಿಕ್ಗೆ ಎಕ್ಸಾಮ್ ಬರೀತೀರಾ ಅದನ್ನ ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯೆಲ್ಲ ಒಂದು ಅಪ್ಡೇಟ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.